ಸ್ನೇಹಿತರೆ, ಮಿಸ್ಟರ್ ಎಕ್ಸ್ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ. ಮಿಸ್ಟರ್ ಎಕ್ಸ್ ಇದಾನಲ್ಲ, ಇವನು ಕೆಲಸಕ್ಕೆ ಸೇರಿದ್ರಿಂದ ಅವನ ಕೈಗೆ ಕ್ರೆಡಿಟ್ ಕಾರ್ಡ್ ಅನ್ನೋ ಟೂಲ್ ಬಂತು. ಅಂದ್ರೆ ಬೇಕಾದಾಗ ಬೇಕಾಗಿದ್ದನ್ನ ಖರೀದಿಸೋ ಶಕ್ತಿ ಬಂದಿತ್ತು. ವಸ್ತುಗಳನ್ನ ಖರೀದಿ ಮಾಡೋ ಆಸೆ ಕೂಡ ಉಕ್ಕಿ ಉಕ್ಕಿ ಹೊರಗೆ ಚೆಲ್ತಾ ಇತ್ತು. ಶಾಪ್ಗಳಿಗೆ ಹೋದ, ಕಾರ್ಡ್ ಉಜ್ಜದ, ಟಿವಿ, ಫ್ರಿಜ್ಜು, ಸ್ಮಾರ್ಟ್ಫೋನು ಎಲ್ಲ ಖರೀದಿ ಮಾಡ್ದ. ಮುಂದಿನ ತಿಂಗಳು ಬಿಲ್ ಬಂತು. ಬಿಲ್ನ ಎಲ್ಲ ಅಮೌಂಟ್ ಪಾವತಿ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕಟ್ಟದ, ಸ್ವಲ್ಪ ಬಾಕಿ ಉಳಿಸ್ಕೊಂಡ. ಹಾಗೆ 2ನೇ ತಿಂಗಳು ಮಾಡ್ದ, 3ನೇ ತಿಂಗಳು ಮಾಡ್ದ, ಹೀಗೆ ಚುಚ್ಚುರೇ ಕಟ್ತಾ ಹೋದ. ಆದರೆ ಮಿಸ್ಟರ್ ಎಕ್ಸ್ ಕಟ್ಟಬೇಕಾದ ಔಟ್ಸ್ಟ್ಯಾಂಡಿಂಗ್ ಬಿಲ್ ಕಮ್ಮಿ ಆಗ್ತಾನೆ ಇಲ್ಲ. ಈತ ಪ್ರತಿ ತಿಂಗಳು ಹಣ ಕಟ್ತಾನೆ ಇದ್ದಾನೆ, ಆದರೆ ಔಟ್ಸ್ಟ್ಯಾಂಡಿಂಗ್ ಬಿಲ್ ಮಾತ್ರ ಹಾಗೇ ಇದೆ, ಜಾಸ್ತಿನೇ ಆಗ್ತಾ ಇದೆ. ಹಾಗಾದರೆ ಈ ಮಿಸ್ಟರ್ ಎಕ್ಸ್ ಮಾಡಿದ ತಪ್ಪೇನು? ಯಾಕೆ ಆತನ ಕ್ರೆಡಿಟ್ ಕಾರ್ಡ್ನ ಸಾಲ ತೀರ್ತಾನೇ ಇಲ್ಲ? ಯಾಕೆ ಅವನ ಸಂಪಾದನೆ ಬರೀ ಕ್ರೆಡಿಟ್ ಕಾರ್ಡ್ದೇ ಪಾಲಾಗ್ತಾ ಇದೆ? ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬನ್ನಿ ಹಾಗಾದ್ರೆ ಮಿಸ್ಟರ್ ಎಕ್ಸ್ಗೆ ಬಂದ ಪರಿಸ್ಥಿತಿ ನಮಗೆ ನಿಮಗೆ ಬರಬಾರದು ಅಂದ್ರೆ ನಾವು ಏನು ಮಾಡಬೇಕು? ಕ್ರೆಡಿಟ್ ಕಾರ್ಡ್ ಸರಿಯಾಗಿ ಬಳಸೋದು ಹೇಗೆ, ನಾನು ಕ್ರೆಡಿಟ್ ಕಾರ್ಡನ್ನ ವೈಯಕ್ತಿಕವಾಗಿ ಹೇಗೆ ಬಳಸ್ತೀನಿ, ಅದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಆಕಾಶಕ್ಕೆ ಏರ್ತಾ ಇದೆ ಕ್ರೆಡಿಟ್ ಕಾರ್ಡ್ ಬಳಕೆದಾರರ ಸಂಖ್ಯೆ. ಸ್ನೇಹಿತರೆ, ಜನ ಮುಗಿಬಿದ್ದು ಕ್ರೆಡಿಟ್ ಕಾರ್ಡ್ ಪಡ್ಕೊಳ್ತಿದ್ದಾರೆ. ಹಾಗೆ ಬ್ಯಾಂಕ್ಗಳು ಮತ್ತು ಹಣಕಾಸಿನ ಸಂಸ್ಥೆಗಳು ಕೂಡ ಪೈಪೋಟಿಗೆ ಬಿದ್ದು ದುಡಿಯೋ ಜನರ ಕೈಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇವೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI ಪ್ರಕಾರ 2011 ಡಿಸೆಂಬರ್ ವೇಳೆಗೆ ಭಾರತದಲ್ಲಿ ಕ್ರೆಡಿಟ್ ಕಾರ್ಡ್ ಹೊಂದಿರುವವರು 2 ಕೋಟಿಗಿಂತ ಕಮ್ಮಿ ಜನ ಇದ್ದರು. ಆದರೆ ದೇಶದಲ್ಲಿ 10 ಕೋಟಿ ಕ್ರೆಡಿಟ್ ಕಾರ್ಡ್ಗಳು ಈಗ ಸಕ್ರಿಯವಾಗಿವೆ. ಅಷ್ಟು ಜಂಪ್ ಆಗಿದೆ. 2019ರಿಂದ 23ರ ನಡುವೆನೇ 5 ಕೋಟಿ ಕ್ರೆಡಿಟ್ ಕಾರ್ಡ್ಗಳು ಇಶ್ಯೂ ಆಗಿವೆ. 2023ರಲ್ಲೇ ಒಂದೇ ವರ್ಷದಲ್ಲಿ 1.6 ಕೋಟಿ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡಲಾಗಿದೆ. ಕಾರ್ಡ್ಗಳ ಸಂಖ್ಯೆಯ ಜೊತೆಗೆ ಕ್ರೆಡಿಟ್ ಕಾರ್ಡ್ ಬಳಸಿ ಮಾಡ್ತಿರೋ ಖರ್ಚು ಕೂಡ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ಸೊ ಇಲ್ಲಿ ಒಂದು ವಿಚಾರ ಸ್ಪಷ್ಟ, ಕ್ರೆಡಿಟ್ ಕಾರ್ಡ್ ಅನ್ನೋದು ಜೀವನದ ಭಾಗ ಆಗ್ತಾ ಇದೆ. ಅಂದರೆ ಊಟ ಥರ. ಸೊ ಕೇರ್ಫುಲ್ ಆಗಿ ಬಳಸೋ ಕಲಿಯೋದು ತುಂಬ ಮುಖ್ಯ. ಶಿಸ್ತಿನಿಂದ ಊಟ ಮಾಡದಿದ್ರೆ ಹೇಗೆ ಕಾಯಿಲೆ ಬರುತ್ತೋ, ಆರ್ಥಿಕ ಶಿಸ್ತು ಕೂಡ ಹಾಗೆ ಮುಖ್ಯ. ಶಿಸ್ತಿನಿಂದ ಹಣಕಾಸನ್ನು ಮ್ಯಾನೇಜ್ ಮಾಡದೇ ಇದ್ದರೆ, ಕ್ರೆಡಿಟ್ ಕಾರ್ಡ್ ಸರಿಯಾಗಿ ಸೂಕ್ತ ರೀತಿಯಲ್ಲಿ ಬಳಸದೇ ಇದ್ದರೆ ದಿವಾಳಿ ಆಗಬೇಕಾಗತ್ತೆ. ಪ್ರತಿ ತಿಂಗಳು 1.7 ಲಕ್ಷ ಕೋಟಿ ಖರ್ಚು. ನಮ್ಮ ದೇಶದಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆ ಎಷ್ಟು ಪ್ರಮಾಣದಲ್ಲಿ ಏರಿದೆ ಅಂದರೆ 2023ರ ಅಕ್ಟೋಬರ್ ತಿಂಗಳಲ್ಲಿ ಜನ ಕ್ರೆಡಿಟ್ ಕಾರ್ಡ್ ಬಳಸಿ ಭರ್ತಿ 1 ಕೋಟಿ 70 ಲಕ್ಷ ರೂಪಾಯಿ ಮೊತ್ತದ ಸರಕು ಸೇವೆಗಳನ್ನು ಖರೀದಿ ಮಾಡಿದ್ದಾರೆ. ಕಳೆದ 3 ತಿಂಗಳಲ್ಲಿ ಕ್ರೆಡಿಟ್ ಕಾರ್ಡ್ನಲ್ಲೇ ಭರ್ತಿ 5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಸ್ನೇಹಿತರೆ, ಇಲ್ಲಿಂದಲೇ ಪ್ರಾಬ್ಲಮ್ ಶುರುವಾಗುತ್ತೆ. ಅರೆ ಓಕೆ ಅಲ್ಲ, ಏನು ಪ್ರಾಬ್ಲಮ್ಮು? ಜನ ಅಗತ್ಯ ಇರೋದನ್ನು ತಗೊಳಕ್ಕೆ ಖರ್ಚು ಮಾಡ್ತಾ ಇದ್ದಾರೆ, ಗಳಿಸ್ತಾ ಇದ್ದಾರೆ, ಬಿಲ್ ಕಟ್ತಿದ್ದಾರೆ, ಎಕನಾಮಿಗೆ ಒಳ್ಳೇದಲ್ಲ, ಡಿಮಾಂಡ್ ಜಾಸ್ತಿ ಆಗುತ್ತಲ್ಲ ಮಾರ್ಕೆಟಲ್ಲಿ, ಉದ್ಯೋಗ ಸೃಷ್ಟಿ ಆಗುತ್ತಲ್ಲ ಅದರಿಂದ ಅಂತ ನೀವು ಅನ್ಕೋಬೋದು. ಬನ್ನಿ ಏನು ಪ್ರಾಬ್ಲಮ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಪುಗ್ಸಟ್ಟೆ ಮಜಾ ಮಾಡೋಕೆ ಕ್ರೆಡಿಟ್ ಕಾರ್ಡ್, ಆದಾಯ ಮೀರಿ ಖರ್ಚು, ಬಿಲ್ ಕಟ್ಟದವರ ಸಾಲ 4,072 ಕೋಟಿ ರೂಪಾಯಿ. ಸ್ನೇಹಿತರೆ, 2022-23ನೇ ಸಾಲಿನಲ್ಲಿ ಕ್ರೆಡಿಟ್ ಕಾರ್ಡ್ನಲ್ಲಿ ಸಾಲ ಮಾಡಿ ವಾಪಸ್ ಕಟ್ಟದೆ ಬಾಕಿ ಉಳಿಸ್ಕೊಂಡ ಸಾಲದ ಮೊತ್ತ ಎಷ್ಟು ಗೊತ್ತಾ? ಒಟ್ಟು ಭಾರತದಲ್ಲಿ 4,072 ಕೋಟಿ ರೂಪಾಯಿ. ಹಾಗಾದರೆ ಕ್ರೆಡಿಟ್ ಕಾರ್ಡನ್ನು ಸರಿಯಾಗಿ ಬಳಸೋದು ಹೇಗೆ, ಸೂಕ್ತ ರೀತಿಯಲ್ಲಿ? ಅದು ಅರ್ಥ ಆಗಬೇಕು ಅಂದರೆ ನೀವೀಗ ಗಮನ ಕೊಟ್ಟು ನೋಡ್ತಾ ಹೋಗಬೇಕು. ಸ್ನೇಹಿತರೆ, ಈ ಕ್ರೆಡಿಟ್ ಕಾರ್ಡ್ ಎಜುಕೇಷನ್ ವಿಡಿಯೋ ನಿಮಗಾಗಿ ತಂದಿರೋ ಆಕ್ಸಿಸ್ ಬ್ಯಾಂಕ್ನ 3 ಕ್ರೆಡಿಟ್ ಕಾರ್ಡ್ ಬಗ್ಗೆ ಚೂರು ಮಾಹಿತಿ ಕೊಡ್ತೀವಿ. ಒಂದು ಆಕ್ಸಿಸ್ ಮೈಝೋನ್ ಕ್ರೆಡಿಟ್ ಕಾರ್ಡ್, ಇನ್ನೊಂದು ಆಕ್ಸಿಸ್ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್, ಇನ್ನೊಂದು ಆಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್. ಇವರು ಈ ಪ್ರಪೋಸಲ್ ತಂದಾಗ ಆಶ್ಚರ್ಯ ಆಗಿತ್ತು. ಯಾಕಂದರೆ ಈ 3 ಕ್ರೆಡಿಟ್ ಕಾರ್ಡಲ್ಲಿ 2 ನನ್ನ ಹತ್ರ ಇರೋ ಕ್ರೆಡಿಟ್ ಕಾರ್ಡೇ ಇವೆ. ಒಂದು ಮೈಝೋನ್ ಕ್ರೆಡಿಟ್ ಕಾರ್ಡ್, ಇನ್ನೊಂದು ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. 2 ಕ್ರೆಡಿಟ್ ಕಾರ್ಡ್ಗಳು. ಒಂದು ಮೈಝೋನ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್, ಇನ್ನೊಂದು ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಮೈಝೋನ್ ಬಹುಶಃ ನಾನು ತಗೊಂಡಿದ್ದು 2014-15ರ ಟೈಮ್ನಲ್ಲಿ. ಆಲ್ಮೋಸ್ಟ್ ಈಗ ಅದಕ್ಕೆ 10 ವರ್ಷ ಆಗಿ ಹೋಗಿದೆ. ಇನ್ನೊಂದು ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್, ಇದು ನಾನು ತಗೊಂಡಿದ್ದು ಒಂದು 3 ವರ್ಷದ ಹಿಂದೆ. 3 ವರ್ಷ ಆಯಿತು. 2 ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಗಳು. ನನ್ನ ಈ ಕ್ರೆಡಿಟ್ ಕಾರ್ಡ್ಗಳಿಗೆ ಆ್ಯನ್ಯುವಲ್ ಫೀಸ್ ಯಾವುದೂ ಇಲ್ಲ. ಇಲ್ಲಿ ನನ್ನ ಬಳಸೋ ವಿಧಾನ ಹೇಳ್ತೀನಿ. ತುಂಬ ಜನಕ್ಕೆ ಇದರಿಂದ ಅವರ ಕ್ರೆಡಿಟ್ ಕಾರ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಐಡಿಯಾಸ್ ಸಿಗುತ್ತೆ. ಸ್ನೇಹಿತರೆ, ನಾನು ಮೈಝೋನ್ ಕ್ರೆಡಿಟ್ ಕಾರ್ಡನ್ನು ಸಿನಿಮಾ ಹಾಗೂ ಫುಡ್ ಆರ್ಡರ್ಸ್ ಈ ಉದ್ದೇಶಕ್ಕೆ ಮಾತ್ರ ಬಳಸ್ತೀನಿ, ಬೇರೆ ಯಾವುದಕ್ಕೂ ಬಳಸೋದಿಲ್ಲ. ಯಾಕಂದರೆ ಕೂಪನ್ಸ್ ಜಾಸ್ತಿ ಇರುತ್ತೆ, ಆಫರ್ ಆ ಕೆಟಗರಿಯಲ್ಲಿ ಜಾಸ್ತಿ ಇರುತ್ತೆ ಅಂತ. ಇನ್ನೊಂದು ಆಕ್ಸಿಸ್ ಬ್ಯಾಂಕ್ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಅದನ್ನು ನಾನು ಫ್ಲಿಪ್ಕಾರ್ಟ್ನಲ್ಲಿ ಆನ್ಲೈನ್ ಗ್ರಾಸರಿ ಆರ್ಡ್ರ್ ಮಾಡೋಕ್ಕೆ, ಮನೆಗೆ ಬೇಕಾದ ವಸ್ತುಗಳನ್ನು ಆರ್ಡ್ರ್ ಮಾಡೋಕ್ಕೆ, ಕಿಚನ್ಗೆ ಬೇಕಾಗಿರೋದನ್ನು
ಗ್ರಾಸರಿ ಐಟಮ್ಸನ್ನು, ಅಂದರೆ ದಿನಸಿ ವಸ್ತುಗಳನ್ನು, ಹಾಗೂ ಫ್ಲಿಪ್ಕಾರ್ಟ್ನಲ್ಲಿ ಆನ್ಲೈನ್ ಶಾಪಿಂಗ್ ಮಾಡೋಕ್ಕೆ, ಮಿಂತ್ರಾದಲ್ಲಿ ಶಾಪಿಂಗ್ ಮಾಡೋಕ್ಕೆ, ಹಾಗೂ ಬಿಗ್ ಪರ್ಚೇಸಸ್ ಮಾಡೋಕ್ಕೆ, ತೀರಾ ಅಗತ್ಯ ಬಿದ್ದಾಗ ಏನಾದರೂ ಹಾಸ್ಪಿಟಲ್ ಖರ್ಚಿಗೆ ಏನಾದರೂ ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂದರೆ ನಾನು ಹೆಲ್ತ್ ಇನ್ಶೂರೆನ್ಸನ್ನು ಇಟ್ಕೊಂಡಿದ್ದೀನಿ. ಆದರೂ ಕೂಡ ಪ್ರೊಸೆಸಿಂಗ್ ಫೀಸು ಅಥವಾ OPD ಅದಕ್ಕೆಲ್ಲ ಬೇಕಾಗುತ್ತಲ್ಲ, ಅಂಥ ಉದ್ದೇಶಕ್ಕೆ ನಾನು ಈ ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡನ್ನು ಬಳಸ್ತೀನಿ. ಆದರೆ ಸ್ನೇಹಿತರೆ, ನನ್ನ ಬೇಸಿಕ್ ಕೋರ್ ಪ್ರಿನ್ಸಿಪಲ್ ಏನು ಗೊತ್ತಾ? ಖರೀದಿ ಮಾಡಲೇಬೇಕಿದ್ದ ವಸ್ತುಗಳು ಡೆಬಿಟ್ ಕಾರ್ಡ್ ಬದಲಿಗಷ್ಟೇ ಕ್ರೆಡಿಟ್ ಕಾರ್ಡನ್ನು ಬಳಸ್ತೀನಿ ನಾನು. ಕ್ರೆಡಿಟ್ ಕಾರ್ಡಲ್ಲಿ ಸಾಲ ತಗೊಳಕ್ಕಾಗತ್ತೆ ಅಂತ ಅದನ್ನು ನಾನು ಬಳಸೋದಿಲ್ಲ. ಹೆಂಗಿದ್ರೂ ಮಾಡಲೇಬೇಕಾದ ಖರ್ಚಿದೆ, ಮಾಡಲೇಬೇಕು. ಡೆಬಿಟ್ ಕಾರ್ಡ್ ಆದರೂ ಅದನ್ನು ಯೂಸ್ ಮಾಡಲೇಬೇಕು, ಕ್ಯಾಶ್ ಆದರೂ ಕೊಡಲೇಬೇಕು. ಅಂಥ ಖರ್ಚುಗಳಿಗೆ ಮಾತ್ರ ಕ್ರೆಡಿಟ್ ಕಾರ್ಡನ್ನು ಬಳಸ್ತೀನಿ. ಆಫರ್ ಇದ್ದರೆ ಅದರ ಲಾಭವನ್ನು ಪಡೆಯೋಕ್ಕೆ ಮಾತ್ರ. ಜೊತೆಗೆ ನನ್ನ ಹತ್ರ ಜಾಸ್ತಿ ಕ್ಯಾಶ್ ಇರೋದಿಲ್ಲ. ವೈಯಕ್ತಿಕವಾಗಿ ನಾನು ಕ್ಯಾಶ್ ಬಳಸೋದೇ ಇಲ್ಲ, ನೋಟ್ಗಳು ಇರೋದೇ ಇಲ್ಲ ಬಿಡಿ. ಸೇವಿಂಗ್ಸ್ ಅಕೌಂಟಲ್ಲೂ ಕೂಡ ತುಂಬ ಕಮ್ಮಿ ಪ್ರಮಾಣದಲ್ಲಿರುತ್ತೆ. ನನ್ನ ಉಳಿತಾಯದ ಆಲ್ಮೋಸ್ಟ್ ಎಲ್ಲ ಎಕ್ಸ್ಟ್ರಾ ಅಮೌಂಟ್ ಇನ್ವೆಸ್ಟ್ ಆಗಿರುತ್ತೆ. ಅದರಲ್ಲಿ ಕೆಲವೊಂದು ಲಾಂಗ್ ಟರ್ಮ್ನಲ್ಲಿ, ಕೆಲವೊಂದು ಮೀಡಿಯಮ್ ಟರ್ಮ್ನಲ್ಲಿ, ಕೆಲವೊಂದು ಶಾರ್ಟ್ ಟರ್ಮ್ದು ಕಮ್ಮಿ ರಿಸ್ಕ್ದು, ಆ ರೀತಿ ಎಲ್ಲ ಡಿವೈಡ್ ಮಾಡಿ ನಾನು ಇನ್ವೆಸ್ಟ್ ಮಾಡಿರ್ತೀನಿ. ಅದ್ರ ಬಗ್ಗೆ ಇನ್ನೊಂದ್ಸರಿ ಸಪ್ರೇಟಾಗಿ ಬೇಕಾದ್ರೆ ಮಾತಾಡೋಣ. ಸೊ ಸಡನ್ಲಿ ಒಂದು 50,000 ರೂಪಾಯಿ ಖರ್ಚು ಮಾಡಬೇಕಾಗಿ ಬಂತು ಅಂತ ಅಂದ್ಕೊಳ್ಳಿ. ಆಗ ಸೇವಿಂಗ್ಸ್ ಅಕೌಂಟಲ್ಲಿ ಬರೀ 15,000 ಇದೆ ಅಂದರೆ ಆ ಕ್ಷಣಕ್ಕೆ ನಾನು ಕ್ರೆಡಿಟ್ ಕಾರ್ಡೇ ಬಳಸ್ತೀನಿ. ಸೇಮ್ ಟೈಮ್ ಅರ್ಜೆಂಟಿಗೆ ಬೇಕಾಗುತ್ತೆ ಅಂತ ಒಂದು ಶಾರ್ಟ್ ಟರ್ಮ್ ಸೇವಿಂಗ್ಸ್ ಅಂತ ಸಪ್ರೇಟ್ ಮಾಡಿರ್ತೀನಲ್ಲ, ಇನ್ವೆಸ್ಟ್ ಮಾಡಿರ್ತೀನಲ್ಲ, ಆ ದುಡ್ಡಿಂದ ಸ್ವಲ್ಪ ವಿಡ್ರಾ ಮಾಡೋಕ್ಕೆ ಇಷ್ಟು ದುಡ್ಡು ಬೇಕು ಅಂತ ಅಪ್ಲೈ ಮಾಡ್ತೀನಿ ನಾನು. ಅದೊಂದು 2-3 ದಿನದಲ್ಲಿ ಬರುತ್ತೆ. ನೆಕ್ಸ್ಟ್ ಬಿಲ್ ಕಟ್ಟುವಾಗ ಫುಲ್ ಕಟ್ಟಿಬಿಡ್ತೀನಿ. ತಿಂಗಳ ಮೊದಲ ವಾರವೇ ಕ್ರೆಡಿಟ್ ಕಾರ್ಡ್ನ ಬಿಲ್ ಡ್ಯೂ ಇರೋ ಥರ ನಾನು ಮಾಡ್ಕೊಂಡಿದ್ದೀನಿ. ಸೊ ನಾನು ಸ್ಯಾಲ್ರಿ ಬಂದಾಗ ಫುಲ್ ಬಿಲ್ ಮಾತ್ರ ಅಲ್ಲ, ಟೋಟಲ್ ಔಟ್ಸ್ಟ್ಯಾಂಡಿಂಗನ್ನೇ ಕ್ಲಿಯರ್ ಮಾಡ್ತೀನಿ. ಏನಾಗುತ್ತೆ, ಬಿಲ್ಲಿಂಗ್ ಸೈಕಲ್ ಟು ಸೈಕಲ್ ಬಿಲ್ ಜನ್ರೇಟ್ ಆಗುತ್ತೆ. ಸೊ ಡ್ಯೂ ಡೇಟ್ಗಿಂತ ಮುಂಚೆ ಬಿಲ್ ಅಮೌಂಟನ್ನು ಮಾತ್ರ ತುಂಬ ಜನ ಕ್ಲಿಯರ್ ಮಾಡ್ತಾರೆ. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಅಂದರೆ ಬಿಲ್ ಜನ್ರೇಟ್ ಆಗಿ ಮತ್ತು 15 ದಿನ ಆಗಿರುತ್ತಲ್ಲ ಡ್ಯೂ ಡೇಟ್ಗೆ, ಮಧ್ಯದಲ್ಲಿ ಮತ್ತೆ ಖರ್ಚಾಗಿರುತ್ತಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಹೋಗಲ್ಲ, ನೆಕ್ಸ್ಟ್ ಬಿಲ್ಲಲ್ಲಿ ಕಟ್ಟೋಣ ಅಂತ ಬಿಡ್ತಾರೆ. ಬಟ್ ನನ್ನ ಪ್ರಿನ್ಸಿಪಲ್ ಏನು ಅಂದರೆ, ನಾನು ಬರೀ ಬಿಲ್ ಅಮೌಂಟ್ ಮಾತ್ರ ಅಲ್ಲ, ನನ್ನ ಸ್ಯಾಲ್ರಿ ಆದಾಗ ತಿಂಗಳ ಮೊದಲ ವಾರದಲ್ಲಿ ನಾನು ಟೋಟಲ್ ಔಟ್ಸ್ಟ್ಯಾಂಡಿಂಗನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ 10 ವರ್ಷಗಳ ಕ್ರೆಡಿಟ್ ಕಾರ್ಡ್ ಹಿಸ್ಟ್ರಿಯಲ್ಲಿ ನಾನು ಒಂದು ಸಲ ಕೂಡ, ಒಂದು ತಿಂಗಳು ಕೂಡ ಡಿಫಾಲ್ಟ್ ಮಾಡಿಲ್ಲ, ಡ್ಯೂ ಡೇಟನ್ನು ಮೀರಿಲ್ಲ. ಇದರಿಂದ ಏನಾಗುತ್ತೆ, ಕ್ರೆಡಿಟ್ ಸ್ಕೋರ್ ಕೂಡ ಯಾವಾಗಲೂ ಹೈ ಇರುತ್ತೆ. ನನಗೆ ಲೋನ್ಗಳು ಕೂಡ ಈಸಿಯಾಗಿ ಸಿಕ್ಕಿವೆ. ಸಿಕ್ಕಿದ್ದಕ್ಕೆ, ಕೆಲಸಕ್ಕೆ ಬರೆದಿರೋದಕ್ಕೆಲ್ಲ ಲೋನ್ಗಳನ್ನು ಮಾಡಿಲ್ಲ. ಅತ್ಯವಶ್ಯಕ ಹಾಗೂ ಫ್ಯೂಚರಿಸ್ಟಿಕ್ ಕಾರಣಗಳಿಗಾಗಿ ನಾನು ಲೋನ್ಗಳನ್ನು ಹೊಂದಿದ್ದೀನಿ. ಅವುಗಳು ನನಗೆ ಈಸಿಯಾಗಿ ಸಿಗೋಕೆ ಈ ಕ್ರೆಡಿಟ್ ಸ್ಕೋರ್ ಕೂಡ ಹೆಲ್ಪ್ ಮಾಡಿದೆ. ಸೊ ಇಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ಏನು, ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಪೂರ್ತಿಯಾಗಿ ಕಟ್ಟಿ ಕ್ಲಿಯರ್ ಮಾಡೋದು, ನಾನು ಫಾಲೋ ಮಾಡೋದು. ಇನ್ನೊಂದು, ಅತ್ಯವಶ್ಯಕ ಖರ್ಚುಗಳಿಗೆ ಮಾತ್ರ ಬಳಸೋದು. ಇಲ್ಲಾಂದರೂ ನಾನು ಕ್ಯಾಶ್ ಕೊಟ್ಟು ಅದನ್ನು ಖರ್ಚು ಮಾಡಲೇಬೇಕು. ಡೆಬಿಟ್ ಕಾರ್ಡ್ ಆದರೂ ಉಜ್ಜಲೇಬೇಕು, ಇಲ್ಲ ಕ್ಯಾಶ್ ವಿಡ್ರಾ ಮಾಡಿ ನಾನು ಕೊಡಲೇಬೇಕು. ಅಂಥ ಖರ್ಚಿಗೆ ಮಾತ್ರ ನಾನು ಕ್ರೆಡಿಟ್ ಕಾರ್ಡನ್ನು ಬಳಸಿ ಏನಾದ್ರು ಆಫರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋತೀನಿ. ಅದು ಬಿಟ್ಟು ನನ್ನ ಕೈಯಲ್ಲಿ ದುಡ್ಡಿಲ್ಲ, ಬಟ್ ಕಾರ್ಡಲ್ಲಿ ಲಿಮಿಟ್ ಇದೆ, ಅವ್ರದ್ದು ಯಾವುದೋ ಶೈನಿ ಐಫೋನ್ ಬಂದಿದೆ, ಅಥವಾ ಗ್ಯಾಲಕ್ಸಿ ಫೋನ್ ಯಾವುದೋ ಒಂದು ಬಂದುಬಿಟ್ಟಿದೆ, ಅಥವಾ ಇನ್ಯಾವುದೋ ದುಬಾರಿ ಶೂ ಬಂದಿದೆ, ಕಾರ್ಡ್ ಉಜ್ಜೋಣ ಇಲ್ಲ. ಅತ್ಯವಶ್ಯಕ ಖರ್ಚುಗಳು, ನಾನು ಕ್ಯಾಶ್ ಆದರೂ ಕೊಟ್ಟು ಮಾಡಲೇಬೇಕಾದ ಖರ್ಚುಗಳು, ಅವುಗಳಿಗೆ ಮಾತ್ರ ಕ್ರೆಡಿಟ್ ಕಾರ್ಡನ್ನು ಬಳಸಿ ಅದರಲ್ಲಿರೋ ಲಾಭಗಳನ್ನು ನಾನು ಯೂಸ್ ಮಾಡ್ಕೋತೀನಿ ಅಷ್ಟೇ. ಸೊ ಕ್ರೆಡಿಟ್ ಕಾರ್ಡನ್ನು ಎಚ್ಚರಿಕೆಯಿಂದ ಬಳಸಿದ್ರೆ ವರದಾನ. ನಾವು ಅದನ್ನು ಬಳಸಬೇಕು, ಅದು ನಮ್ಮನ್ನು ಬಳಸಬಾರ್ದು. ಸೊ ಕ್ರೆಡಿಟ್ ಕಾರ್ಡ್ ಆಲ್ರೆಡಿ ಇರೋರು ಹುಷಾರಾಗಿ ಬಳಸಿ. ಈ ಪ್ರಿನ್ಸಿಪಲ್ಸ್ ನಿಮಗೂ ಕೂಡ ಯೂಸ್ ಆಗ್ಬೋದು. ಆಕ್ಸಿಸ್ ಬ್ಯಾಂಕ್ನ ಈಗ ಮೇಲೆ ಹೇಳಿದಂಥ ಯೂತ್ ಓರಿಯೆಂಟೆಡ್ ಕಾರ್ಡ್ಗಳ ಮೇಲೆ ಆಸಕ್ತಿ ಇರೋರು, ಫುಡ್ ಆರ್ಡರ್, ಸಿನಿಮಾಗೆ ಅವಾಗವಾಗ ಹೋಗ್ತೀನಿ ಹಾಗೂ ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡ್ತೀನಿ ಅನ್ನೋರು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ನೀವು ಆಕ್ಸಿಸ್ ಬ್ಯಾಂಕ್ನ ಈ ಕ್ರೆಡಿಟ್ ಕಾರ್ಡ್ಗಳಿಗೆ ಅಪ್ಲೈ ಮಾಡ್ಬೋದು. ಈ ಕ್ಷಣಕ್ಕೆ ಲಿಮಿಟೆಡ್ ಪೀರಿಯಡ್ ಆಫರ್ ನಡೀತಾ ಇದೆ. ಸೊ ಈ ಲಿಂಕ್ ಮೂಲಕ ನೀವು ಹೋದರೆ ಲೈಫ್ ಟೈಮ್ ಫ್ರೀ ಆಫರ್ ಇದೆ 2 ಕಾರ್ಡ್ಗೆ. ಒಟ್ಟು 3 ಕಾರ್ಡ್ ಬಗ್ಗೆ ಹೇಳ್ತೀವಿ ಅಂದ್ವಲ್ಲ, ಅದರಲ್ಲಿ ಇನ್ನೊಂದು ಆಕ್ಸಿಸ್ ನಿಯೋ ಕಾರ್ಡ್ ಅಂತ. ಇದು ಕೂಡ ಆನ್ಲೈನ್ ಫುಡ್ ಜಾಸ್ತಿ ಆರ್ಡರ್ ಮಾಡೋರಿಗೆ, ಆಗಾಗ ಮೂವಿಗೆ ಹೋಗೋರಿಗೆ ಸೂಟ್ ಆಗುತ್ತೆ. ಸೊ ಈ ಕ್ಷಣಕ್ಕೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಈ ದಿನ, ಇನ್ನೊಂದು ವರ್ಷ ಬಿಟ್ಟು ಈ ವಿಡಿಯೋ ನೋಡಿದ್ರೆ ಅನ್ವಯ ಆಗದೆ ಇರ್ಬೋದು, ಈ ಕ್ಷಣಕ್ಕೆ ಆಕ್ಸಿಸ್ ಮೈಝೋನ್ ಹಾಗೂ ಆಕ್ಸಿಸ್ ನಿಯೋ ಈ 2 ಕಾರ್ಡ್ನಲ್ಲಿ ಲೈಫ್ ಟೈಮ್ ಫ್ರೀ ಆಫರ್ ಇದೆ. ಅಂದರೆ ವರ್ಷ ರಿನ್ಯೂವಲ್ಗೆ ಚಾರ್ಜಸ್ ಇರೋದಿಲ್ಲ. ಇನ್ನೊಂದು ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕಾರ್ಡ್ ಹೇಳಿದ್ನಲ್ಲ, ನನ್ನ ಹತ್ರ ಇರೋ ಇನ್ನೊಂದು ಕಾರ್ಡ್, ಅದು ನನಗೆ ಸಿಗಬೇಕಾದ್ರೆ ಲೈಫ್ ಟೈಮ್ ಫ್ರೀ ಸಿಕ್ಕಿತ್ತು. ಬಟ್ ಈಗ ಅದು ವರ್ಷಕ್ಕೆ ರಿನ್ಯೂವಲ್ ಚಾರ್ಜಸ್ ಇದೆ. ಲಿಂಕ್ ಮೂಲಕ ನೀವು ಹೋಗಿ ಎಲ್ಲ ಆಫರನ್ನು ಕಂಪೇರ್ ಮಾಡಿ, ಯಾವುದರಲ್ಲಿ ನಿಮಗೆ ಸೂಟ್ ಆಗೋ ಕೂಪನ್ಸ್ ಇರುತ್ತೆ, ಯಾವುದರಲ್ಲಿ ನಿಮಗೆ ಬೇಕಾಗಿರೋ ಆಫರ್ಸ್ ಇರುತ್ತೆ, ಕ್ಯಾಶ್ ಬ್ಯಾಕ್ ಇರುತ್ತೆ ಅಂತ ನೋಡಿಕೊಂಡು ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ.
ನಮಸ್ತೆ.